ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಪಾಕಿಸ್ತಾನದಲ್ಲಿ ಏನೋ ಬಹಳ ದೊಡ್ಡದಾಗಿ ನಡೀತಾ ಇದೆ. ಆಪರೇಷನ್ ಸಿಂಧೂರ 2.0 ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಅಲ್ಲ. ಈ ಬಿಲಾವಲ್ ಭುಟ್ಟೋ ಇದಾನಲ್ವಾ, ಇದು ಜೈಷ್ ಎ ಮೊಹಮ್ಮದ್ನ ಪಿತಾಮಹ ಮಸೂದ್ ಅಜರ್ ಸೇರಿದ ಹಾಗೆ ಒಂದಷ್ಟು ಭಯೋತ್ಪಾದಕರನ್ನ ಭಾರತದ ಕೈಗೆ ಹಸ್ತಾಂತರ ಮಾಡೋದಕ್ಕೆ ಸಿದ್ಧನಾಗಿ ನಿಂತು ಬಿಟ್ಟಿದ್ದಾನೆ. ಅಯ್ಯೋ ದೇವ್ರೆ, ಇದೇನಿದು? ಇದ್ದಕ್ಕಿದ್ದ ಹಾಗೆ ಪವಾಡ ನಡೆದು ಹೋಯ್ತಲ್ಲ. ಮೊನ್ನೆ ನೋಡಿದ್ರೆ ಸಿಂಧೂ ನದಿಯಲ್ಲಿ ನೀರು ಹರಿಲಿಲ್ಲ ಅಂತ ಹೇಳಿದ್ರೆ ಭಾರತೀಯರ ರಕ್ತ ಹರಿಬೇಕು ಅಂತ ಈತನೇ ಅಲ್ವಾ ಹೇಳ್ತಾ ಇದ್ದಂಥದ್ದು. और मैं सखर में इसी सिंधु दरिया के साथ खड़े होके भारत को कहना चाहूंगा कि सिंधु हमारा है और सिंधु हमारा रहेगा। या इस दरिया से हमारा पानी बहेगा या उनका खून बहेगा। ಆದ್ರೆ ಈಗ ಯಾಕೆ ಭಾರತದ ಕಾಲು ಬುಡಕ್ಕೆ ಬಂದು ಪಾಕಿಸ್ತಾನ ಕೂತ್ಕೊಂಡು ಬಿಟ್ಟಿದೆ? ಹಾಗಾದ್ರೆ ಮೋದಿಜಿ ಏನು ಮಾಡಿದ್ರು? ಇವೆಲ್ಲವನ್ನ ಇವತ್ತಿನ ಈ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರೇ, ಆಪರೇಷನ್ ಸಿಂಧೂರ ಈಗ ಪಾಕಿಸ್ತಾನದ ನಿಜವಾದ ಬಣ್ಣ ಏನು, ಅವರ ಒಳಗಿರುವಂತಹ ಬಿರುಕು ಏನು, ಇವೆಲ್ಲವನ್ನ ಜಗತ್ತಿನ ಮುಂದೆ ತೆರೆದಿಡ್ತಾ ಇದೆ. ಒಂದು ಕಡೆ ನೋಡಿದ್ರೆ ಆಸಿಮ್ ಮುನೀರ್ ಎಲ್ಲವನ್ನ ಅಮೆರಿಕ ಕೈಗೆ ಒಪ್ಪಿಸಿ ನಾನು ನಿವೃತ್ತಿ ತಗೊಳ್ತೀನಪ್ಪ ಅಂತ ಯೋಚನೆ ಮಾಡ್ತಾ ಇದ್ರೆ, ಈ ಕಡೆ ಪಾಕಿಸ್ತಾನದ ರಾಜಕೀಯ ನಾಯಕತ್ವ ಆಪರೇಷನ್ ಸಿಂಧೂರದ ಸಮಯದಲ್ಲಿ ನಡೆಸಿದಂತಹ ಆ ನಕಲಿ ನಿರೂಪಣಾ ಯುದ್ಧದ ಗರಿಷ್ಠ ಲಾಭವನ್ನ ಪಡ್ಕೊಳ್ಳೋಕೆ ಯೋಚನೆಯನ್ನ ಮಾಡ್ತಾ ಇದೆ. ಇನ್ನು ಚೈನಾ ನೋಡಿದ್ರೆ ಏನೋ ಇವರಿಂದ ಏನಾದ್ರೂ ಸಹಾಯ ಆಗತ್ತಪ್ಪ ಇಡ್ಕೊಳ್ಳೋಣ ಅಂತ ಸೈಡಲ್ಲಿ ಇಡ್ಕೊಂಡಿದ್ರು. ಆದ್ರೆ ಏನು ಮಾಡೋದು, ಇವ್ರ ಕಡೆಯಿಂದ ನೋಡಿದ್ರೆ ಏನು ಲಾಭ ಕಾಣಿಸ್ತಾ ಇಲ್ಲ. ಹಾಗಾಗಿ ಕುಣಿಕೆಯನ್ನ ಬಿಗಿಗೊಳಿಸ್ತಾ ಇದೆ. ಹಾಗಾದ್ರೆ ಪಾಕಿಸ್ತಾನದಲ್ಲಿ ಏನ್ ನಡೀತಾ ಇದೆ? ವೀಕ್ಷಕರ, ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನಕ್ಕೆ ಎದುರಾಗಿರುವಂತಹ ಬಹಳ ದೊಡ್ಡ ಹಿನ್ನಡೆ ಅಂತ ಹೇಳಿದ್ರೆ ಭಾರತದ ಒಂದು ಅನಿರೀಕ್ಷಿತ ನಡೆ. ಸಿಂಧೂ ಜಲ ಒಪ್ಪಂದವನ್ನ ರದ್ದುಗೊಳಿಸಿ ಅದನ್ನ ಮಾತುಕತೆಗೆ ಕೂಡ ಒಳಪಡದ ಹಾಗೆ ಮಾಡಿರುವಂಥದ್ದು. ನಿಮ್ಮ ಮಾತು ಬೇಡ, ನಿಮ್ಮ ಸಂಧಾನನೂ ಬೇಡ, ಏನು ಬೇಡ, ಹಾಗೆ ಭಾರತ ಕೂತು ಬಿಟ್ಟಿದೆ. ಹಾಗಾಗಿ ಈಗ ಆ ಕಡೆ ನೋಡಿದ್ರೆ ಶಹಬಾಜ್ ಶರೀಫ್ ಆಗಿರ್ಲಿ, ಈ ಕಡೆ ಭುಟ್ಟೋ ಆಗಿರ್ಲಿ, ಇಬ್ರು ಕೂಡ ಪಾಕಿಸ್ತಾನದ ಎಲ್ಲಾ ಕಡೆಯಿಂದ ತೀವ್ರ ಒತ್ತಡವನ್ನ ಎದುರಿಸ್ತಾ ಇದ್ದಾರೆ. ಬಲೂಚ್ ಹಾಗೆ ಪಶ್ತೂನ್ ಚಳುವಳಿಗಳನ್ನ ಬಿಟ್ರೆ ಬಾಕಿ ಎಲ್ಲರೂ ನೀರು ನೀರು ಅಂತ ಅವರು ಹಿಂಸೆ ಅನುಭವಿಸೋದಲ್ಲದೆ ಪಾಪ ಶಹಬಾಜ್ ಶರೀಫ್ ಈ ಕಡೆ ಭುಟ್ಟೋ ಇವರಿಗೂ ಕೂಡ ಅಶಾಂತಿಯನ್ನು ಸೃಷ್ಟಿ ಮಾಡಿ ಹಿಂಸೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈಗ ಭಾರತ ಏನು ಮಾಡಿದೆ, ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತು, ಇಲ್ಲಾಂದ್ರೂ ನಾವು ಹಂಗೆ ಇರೋದು, ನಮ್ಮ ಆಟಿಟ್ಯೂಡ್ ಹಂಗೆ ಪಾಕಿಸ್ತಾನದ ಎದುರು ಈ ಸಿಂಧೂ ಜಲ ಒಪ್ಪಂದದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಅಂದ್ರೆ ನಮಗೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಷ್ಟೇ ಅಲ್ಲ, ನಾವು ಕೇಳುವಂತಹ ಎಲ್ಲಾ ಭಯೋತ್ಪಾದಕರನ್ನ ಭಾರತಕ್ಕೆ ಹಸ್ತಾಂತರ ಮಾಡಲೇಬೇಕು ಅಂತ ಈಗ ಸ್ಪಷ್ಟವಾಗಿ ನಿಂತು ಬಿಟ್ಟಿದೆ. ವೀಕ್ಷಕರೇ, ಒಂದು ಕಡೆ ನೋಡಿದ್ರೆ ಆಸಿಮ್ ಮುನೀರ್ ಪಾಕಿಸ್ತಾನಿ ಸೇನೆಯಿಂದ ನಿವೃತ್ತಿ ಅಲ್ಲ, ಯಶಸ್ವಿಯಾಗಿ ನಿವೃತ್ತಿಯನ್ನು ಹೊಂದುವಂತ ಯೋಚನೆಯಲ್ಲಿದ್ದಾರೆ. ಏನದು ಯಶಸ್ವಿ ನಿವೃತ್ತಿ? ಮೊದಲನೇದು, ಮೊನ್ನೆ ಅಮೆರಿಕಾಗೆ ಹೋಗಿ ಟ್ರಂಪ್ ಅಣ್ಣನ ಜೊತೆ ಮಾತನಾಡ್ಲಿಲ್ವೇ ಸಾಹೇಬ್ರು? ಅದೇ ಪಾಕಿಸ್ತಾನಿ ವಾಯುನೆಲೆ ಅಮೆರಿಕ ಬಳಕೆಗೆ ಸದಾ ಸಿದ್ಧ ಇರೋ ಹಾಗೆ ನೋಡ್ಕೊಳ್ಳೋದು, ಅಮೆರಿಕ ಸ್ಥಾನವನ್ನ ಆ ವಿಚಾರದಲ್ಲಿ ಭದ್ರಪಡಿಸೋದು. ಇನ್ನು ಚೈನಾ, ಅಫ್ಘಾನಿಸ್ತಾನ, ಇರಾನ್, ಭಾರತ ಇವುಗಳನ್ನ ಮೇಲ್ವಿಚಾರಣೆ ಮಾಡೋ ಸಲುವಾಗಿ ಅಮೆರಿಕ ಬಳಕೆಗೆ ಪಾಕಿಸ್ತಾನ ಯಾವತ್ತೂ ಕೂಡ ಲಭ್ಯ ಇರೋ ಹಾಗೆ ನೋಡ್ಕೊಳ್ಳುವಂಥದ್ದು. ಎರಡನೇದಾಗಿ, ಪಾಕಿಸ್ತಾನಕ್ಕೆ ಭವಿಷ್ಯದಲ್ಲಿ ಅದೆಂಥದ್ದೇ ಆರ್ಥಿಕ ಸಮಸ್ಯೆ ಬರಲಿ, ಆರ್ಥಿಕ ಸಮಸ್ಯೆ ಅಂತ ಬಂದಾಗ ಅದಕ್ಕೆ ಬ್ರೋಕರ್ ಕೆಲಸವನ್ನ ಅಮೆರಿಕಾನೇ ಮಾಡಬೇಕು. ಈಗಂತೂ ಅಮೆರಿಕ ಪಾಕ್ ಮಧ್ಯ ಕ್ರಿಪ್ಟೋ ಒಪ್ಪಂದ ಆಗಿದೆ, ನಿಮಗೆ ಗೊತ್ತು. ಹಾಗಾಗಿ ಅಮೆರಿಕದ ಭವಿಷ್ಯದ ಆರ್ಥಿಕ ನೆರವು ಅದರ ಮೂಲಕನೇ ನಡೆಯುತ್ತೆ. ಇನ್ನು ಮೂರನೇದು, ಜಮ್ಮು ಕಾಶ್ಮೀರದಲ್ಲಿ ಗಲಭೆ ಯಾವಾಗಲೂ ಆಗ್ತಾನೇ ಇರಬೇಕು.
ಹಾಗದು ಪರೋಕ್ಷವಾಗಿ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಸಾಕಷ್ಟು ಉದ್ವಿಗ್ನತೆ, ಸಾಕಷ್ಟು ಭೀತಿಗೆ ಕಾರಣ ಆಗಿ ಅಲ್ಲಿ ಏನೋ ಒಂದು ದೊಡ್ಡ ಯುದ್ಧ ಆಗಿ ಮತ್ತೆ ಅಮೆರಿಕ ಅಣ್ಣನ ಎಂಟ್ರಿ ಆಗಬೇಕು. ಇಷ್ಟು ಮಾಡಿ ತಾನು ಯಶಸ್ವಿ ನಿವೃತ್ತಿಯನ್ನು ಹೊಂದಬೇಕನ್ನುವಂಥದ್ದು ಆಸಿಮ್ ಮುನೀರ್ನ ಪ್ಲಾನ್. ಮತ್ತೊಂದು ಕಡೆ ನೋಡಿದ್ರೆ ಪಾಕ್ನ ರಾಜಕೀಯ ನಾಯಕತ್ವ ಅವರು ಭಯೋತ್ಪಾದನೆಯನ್ನ ಬಿಟ್ಟು ಕೊಡೋದಕ್ಕೆ ತಯಾರೇ ಇಲ್ಲ. ಭಯೋತ್ಪಾದಕರು ಬೇಕು, ನಾವೆಲ್ಲರೂ ಬೇಕು. ಹಾಗಾಗಿ ಭಯೋತ್ಪಾದಕರು ಮತ್ತು ನಾವೆಲ್ಲರೂ ಒಂದೇ, ನಾವೆಲ್ಲರೂ ಕೂಡ ಜೊತೆಯಾಗಿ ದೇಶವನ್ನ ಒಟ್ಟಿಗೆ ನಡೆಸ್ಕೊಂಡು ಹೋಗೋಣ ಅಂತ ಆ ಪ್ರಯತ್ನದಲ್ಲಿದೆ. ಅಷ್ಟೆಲ್ಲ ಚೈನಾದ ಜೊತೆಗೆ ಕೂಡ ಸಂಬಂಧವನ್ನ ಬಲಪಡಿಸೋದ್ರ ಜೊತೆಗೆ ಆಪರೇಷನ್ ಸಿಂಧೂರವನ್ನ ಪಾಕಿಸ್ತಾನದ ವಿಜಯ ಅನ್ನೋ ಹಾಗೆ ಬಿಂಬಿಸ್ಕೊಳ್ತಾ ಇದೆ. ಆ ಕಡೆ ಆಸಿಮ್ ಮುನೀರ್ನ ದಾರಿ ಬೇರೆ, ಈ ಕಡೆ ಪಾಕಿಸ್ತಾನದ ರಾಜಕೀಯ ನಾಯಕತ್ವದ ದಾರಿನೇ ಬೇರೆ. ಪೆಹಲ್ಗಾಮ್ ದಾಳಿ ಅದೇ ಆಪರೇಷನ್ ಸಿಂಧೂರ ಆದ ನಂತರ ಈ ಆಸಿಮ್ ಮುನೀರ್ನ ಹಿತಾಸಕ್ತಿಗಳೇನಿದೆ, ಆತನ ಇಂಟ್ರೆಸ್ಟ್ ಏನಿದೆ, ಅದು ಸಂಪೂರ್ಣವಾಗಿ ಬದಲಾಗಿಬಿಟ್ಟಿದೆ. ಅಂದ್ರೆ ಆಪರೇಷನ್ ಸಿಂಧೂರ ಆಗೋದಕ್ಕೂ ಮೊದಲು ಆಸಿಮ್ ಮುನೀರ್ ಚೈನಾದ ರಕ್ಷಣಾ ಒಪ್ಪಂದಗಳನ್ನ ಹೇಗೆ ಪಡ್ಕೊಳ್ಳೋದು ಅಂತ ನೋಡ್ಕೊಳ್ತಾ ಇದ್ದ. ಆದ್ರೆ ಆಸಾಮಿ ಈಗ ಪಾಕಿಸ್ತಾನದ ವಿಚಾರದಲ್ಲಿ ಅಮೆರಿಕದ ಪಾತ್ರವನ್ನ ಹೇಗೆ ಎತ್ತಿ ಹಿಡಿಲಿ ಅಂತ ಮಧ್ಯವರ್ತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾನೆ. ಇನ್ನು ಚೈನಾವನ್ನು ನೋಡಿದ್ರೆ ಚೈನಾ ಕೂಡ ಅಷ್ಟೇ. ಈ ಅಮೆರಿಕ ಜೊತೆಗೆ ಇವರು ಕ್ರಿಪ್ಟೋ ಒಪ್ಪಂದ ಮಾಡಿಕೊಂಡ ನಂತರ, ಅದೇ ರೀತಿ ಇಸ್ರೇಲ್ ಇರಾನ್ ದಾಳಿಯ ನಂತರ ಪಾಕಿಸ್ತಾನವನ್ನ ಬಿಟ್ಟಿದ್ದಾರೆ. ಅವರಿಗೆ ಒಂದು ಬೆಂಬಲವನ್ನ ಕೊಡ್ಬೇಕನ್ನುವಂತಹ ಮನಸ್ಥಿತಿಯಲ್ಲಿ ಇವತ್ತು ಚೈನಾ ಇಲ್ಲ. ವೀಕ್ಷಕರು, ಈ ಎಲ್ಲ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಇಲ್ಲಿ ಎರಡು ಸಾಧ್ಯತೆಗಳು ಸೃಷ್ಟಿಯಾಗಬಹುದು. ಏನು? ಮೊದಲನೇದಾಗಿ ಶಹಬಾಜ್ ಶರೀಫ್ ಅಂಡ್ ಟೀಮ್ ಭಾರಿ ಆಡಳಿತ ವಿರೋಧಿ ಅಲೆಯನ್ನ ಆಲ್ರೆಡಿ ಎದುರಿಸ್ತಾ ಇದ್ದಾರೆ. ಇದು ಇಮ್ರಾನ್ ಖಾನ್ಗೆ ಮತ್ತೆ ಒಂದು ಅವಕಾಶವನ್ನ ಸೃಷ್ಟಿ ಮಾಡಬಹುದು. ಪಾಕಿಸ್ತಾನದಲ್ಲಿ ಈಗಿನ ಶಹಬಾಜ್ ಶರೀಫ್ ಆಡಳಿತ ಏನಿದೆ, ಅದು ನೀರಿನ ಸಮಸ್ಯೆ ಆಗಿರಬಹುದು ಅಥವಾ ಬೇರೆ ಬೇರೆ ಸಮಸ್ಯೆಗಳಿಂದ ಜನರಿಂದ ಸಿಕ್ಕಾಪಟ್ಟೆ ಉಗಿಸ್ಕೊಳ್ತಾ ಇದೆ. ಸೊ ಇದನ್ನ ನೋಡ್ತಾ ಇದ್ರೆ ಹೌದು, ಇಮ್ರಾನ್ ಖಾನ್ ಮತ್ತೆ ಅಧಿಕಾರಕ್ಕೆ ಬರಬಹುದು ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಅಂಡ್ ಇಲ್ಲಿ ಒಂದು ನೆನಪಿರ್ಲಿ, ಇಮ್ರಾನ್ ಖಾನ್ ಅಧಿಕಾರಕ್ಕೆ ಬಂದ್ರೆ ಆಮೇಲೆ ಇರೋದು ಮಜಾ. ಯಾಕೆ ಹೇಳಿ? ಆತನನ್ನ ಅವತ್ತು ಹೊರದಬ್ಬಿದ್ಯಾರು? ಅಮೆರಿಕ ಮತ್ತೆ ಮಿಲಿಟರಿ, ಪಾಕ್ ಮಿಲಿಟರಿ ಅವರಿಬ್ರು ಸೇರಿ ಹೊರದಬ್ಬಿದ್ದು, ಹೌದಲ್ವಾ? ಹಾಗಾಗಿ ಆತ ಅಧಿಕಾರಕ್ಕೆ ಬಂದ್ರೆ ಭುಟ್ಟೋ ಅದೇ ರೀತಿ ಶರೀಫ್ ಕುಟುಂಬ ನೋ ಡೌಟ್ ಸಮಸ್ಯೆನ ಎದುರಿಸ್ತಾರೆ. ಒಂದಷ್ಟು ಬೇಟೆಗಳಂತೂ ಆರಂಭ ಆಗೇ ಆಗುತ್ತೆ ಪಾಕಿಸ್ತಾನದಲ್ಲಿ. ಇನ್ನು ಎರಡನೇ ಸಾಧ್ಯತೆ ಚೈನಾ ಇಲ್ಲಿ ಆ ಕಡೆ ಶಹಬಾಜ್ ಶರೀಫ್ ಪರವಾಗೂ ನಿಲ್ಲಲ್ಲ, ಈ ಕಡೆ ಆಸಿಮ್ ಮುನೀರ್ ಪರವಾಗೂ ನಿಲ್ಲಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ. ಇಸ್ರೇಲ್ ಇರಾನ್ ಯುದ್ಧದ ಸಂದರ್ಭದಲ್ಲಿ ಆಸಿಮ್ ಮುನೀರ್ ಏನ್ ಮಾಡ್ತಾನೆ? ಅಮೆರಿಕದ ಜೊತೆಗೆ ಹೋಗಿ ನಿಲ್ತಾನೆ. ಹಾಗಾಗಿ ಇಲ್ಲಿ ಚೈನಾ ಆತನಿಗೆ ಸಪೋರ್ಟ್ ಮಾಡಲ್ಲ, ಪಾಕಿಸ್ತಾನದ ರಾಜಕೀಯ ನಾಯಕತ್ವವನ್ನು ಬೆಂಬಲಿಸುತ್ತೆ. ಯಾವ ನಾಯಕತ್ವವನ್ನು ಬೆಂಬಲಿಸುತ್ತೆ? ಈಗಿನ ಪ್ರಸ್ತುತ ಆಡಳಿತ ಏನಿದೆ ಅದು ಆಸಿಮ್ ಮುನೀರ್ ಆತನ ಮುಂದೆ ಹೆಚ್ಚಿನದನ್ನು ಏನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಚೈನಾಗೆ ಬಹಳ ಚೆನ್ನಾಗಿ ಗೊತ್ತು. ಹಾಗಾಗಿ ಚೈನಾ ಏನು ಮಾಡುತ್ತೆ? ಇಮ್ರಾನ್ ಖಾನ್ ಆತನ ಚುನಾವಣೆಗೆ ಬೆಂಬಲವನ್ನ ನೀಡಬಹುದು, ಇಮ್ರಾನ್ ಖಾನ್ ಅಧಿಕಾರಕ್ಕೆ ಬರಲಿ ಅಂತ ಆತನಿಗೆ ಸಪೋರ್ಟ್ ಅನ್ನ ಕೊಡಬಹುದು. ವೀಕ್ಷಕರೇ, ಹಾಗಾದ್ರೆ ಇನ್ನು ಮುಂದಿನ ದಿನಗಳು ಯಾವ ರೀತಿ ಟ್ವಿಸ್ಟ್ ಅಂಡ್ ಟರ್ನ್ ಅನ್ನ ಪಡ್ಕೊಳ್ಬಹುದು ನೋಡಿ. ಇಲ್ಲಿ ಒಂದಂತೂ ಸ್ಪಷ್ಟವಾಗಿರ್ಲಿ, ಪಾಕಿಸ್ತಾನದ ಕೈಯಲ್ಲಿ ಕೆಲಸವನ್ನ ಮಾಡಿಸ್ಕೊಳ್ಳೋದಕ್ಕೆ ಈಗ ಭಾರತದ ಕೈಯಲ್ಲಿ ಎಲ್ಲ ಕಾರ್ಡ್ಗಳು ಕೂಡ ಪಾಸಿಟಿವ್ ಆಗಿದೆ. ಹೇಗೆ? ಒಂದು, ಪಾಕಿಸ್ತಾನದ ಹತಾಶೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಯಾಕಂದ್ರೆ ನೀರು ಪ್ರೈಮರಿ ನೀಡಲ್ವಾ, ನೀರು ಬಹಳ ಮುಖ್ಯ. ಇನ್ನು ಪಾಕಿಸ್ತಾನದ ಕೃಷಿಯ 80% ಸಿಂಧೂ ನದಿ ಮೇಲೆ ಅವಲಂಬಿತ ಆಗಿರುವಂಥದ್ದು. ಪಾಕಿಸ್ತಾನದ ಈಗಿನ ರಾಜಕೀಯ ನಾಯಕತ್ವದ ಉಳಿವಿಗೆ ಅವರಿಗೆ ಸದ್ಯಕ್ಕೆ ಬೇಕಾಗಿರುವಂಥದ್ದು ನೀರು ಬಿಟ್ರೆ ಬೇರೆ ಏನೂ ಅಲ್ಲ. ಇನ್ನು ಈ ಕಡೆ ಚೈನಾ
ರಕ್ಷಣಾ ಒಪ್ಪಂದಗಳ ಹೊರತಾಗಿ ಪಾಕಿಸ್ತಾನದ ಸಂಪನ್ಮೂಲಗಳ ಮೇಲೆ ಕಣ್ಣನ್ನ ಇಟ್ಟಿದ್ದಂತಹ ಚೈನಾ ಪಾಕಿಸ್ತಾನ ಅಮೆರಿಕದ ಜೊತೆಗೆ ಕ್ರಿಪ್ಟೋ ಒಪ್ಪಂದವನ್ನ ಮಾಡಿಕೊಂಡ ನಂತರ ಇದ್ಯಾಕೋ ಸರಿ ಇಲ್ಲಪ್ಪ, ಇವರ ಸಹವಾಸ ನಮಗೆ ಯಾಕೋ ವರ್ಕೌಟ್ ಆಗಲ್ಲ ಅಂತ ಹೇಳಿ ಈಗ ಬಲೂಚ್ ಅದೇ ರೀತಿ ಪಶ್ತೂನ್ಗಳ ಜೊತೆಗೆ ಪ್ರತ್ಯೇಕವಾಗಿ ಮಾತನಾಡೋದಕ್ಕೆ ಪ್ರಾರಂಭವನ್ನ ಮಾಡಿದೆ. ಇನ್ನು ಅನ್ನೋನ್ ಗನ್ ಮ್ಯಾನ್ ಹೇಳಬೇಕಾಗಿಲ್ಲ, ಅಪರಿಚಿತ ಬಂದೂಕುದಾರಿಗಳು ಮೊದಲಿನ ಹಾಗೆ ಆಕ್ಟಿವ್ ಆಗಿದ್ದಾರೆ. ಎಲ್ಲಿ ಯಾವಾಗ ಯಾರು ಮೇಲೆ ಹೋಗ್ತಾರೆ ಅಂತ ಹೇಳೋದಕ್ಕೆ ಆಗಲ್ಲ. ಹಾಗಾಗಿ ಇವೆಲ್ಲವೂ ಕೂಡ ನಮ್ಮ ಭಾರತದ ಪಾಲಿಗೆ ಸುವರ್ಣಾವಕಾಶ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈಗ ಏನು ಮಾಡಬಹುದು? ಮಸೂದ್ ಅಜರ್ ಸೇರಿದ ಹಾಗೆ ಅಗತ್ಯ ಇರುವಂತಹ ಎಲ್ಲ ಭಯೋತ್ಪಾದಕರನ್ನ ಬಾಯಿ ಮುಚ್ಚಿಕೊಂಡು ನಮಗೆ ಹಸ್ತಾಂತರ ಮಾಡಿ ಅಂತ ಹೇಳೋದು. ಎರಡನೇದು, ಯುದ್ಧ ಇಲ್ಲದೆ ಪಾಕ್ ಆಕ್ಯುಪೈಡ್ ಕಾಶ್ಮೀರನ್ನ ಭಾರತ ಪಡ್ಕೊಳ್ಳುವಂಥದ್ದು. ಹೌದು, ಇದೆಲ್ಲ ಈಗ ಆಗ್ತಾ ಇದೆ, ಯಾಕೆ ಇದನ್ನ ಮೊದಲೇ ಮಾಡಲಿಲ್ಲ ಅಂತ ಬಹಳಷ್ಟು ಮಂದಿ ಪ್ರಶ್ನೆಯನ್ನ ಕೇಳಬಹುದು. ನೋಡಿ, ಇಲ್ಲಿ ಭಾರತದ ವಿಚಾರದಲ್ಲಿ ನಾವು ನೋಡೋದಾದ್ರೆ ಆಪರೇಷನ್ ಸಿಂಧೂರ ಭಾರತ ಏನನ್ನುವಂಥದ್ದನ್ನ ಇಡೀ ವಿಶ್ವಕ್ಕೆ ತೋರಿಸ್ಕೊಡ್ತು. ಅದಾದ ನಂತರ ಭಾರತ ಬಹಳ ದೃಢವಾಗಿ ಹೆಜ್ಜೆಯನ್ನ ಇಡ್ತಾ ಇದೆ. ಯಾರು ಏನೇ ಹೇಳಿ ಗುರು, ನಾನು ನಡೆದಿದ್ದೆ ದಾರಿ, ಭಾರತದ ಜೊತೆಗೆ ಬರ್ತೀರಾ ಬನ್ನಿ, ಇಲ್ವಾ ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿ ಸೈಡಲ್ಲಿ ನಿಂತಿರಬೇಕು ಅಷ್ಟೇ. ಈ ಆಟಿಟ್ಯೂಡ್ ಈಗ ಭಾರತ ಬಿಲ್ಡ್ ಮಾಡ್ಕೊಂಡಿದೆ. ಒಪ್ಕೋತೀರಾ? ಇನ್ನು ಪಾಕಿಸ್ತಾನದ ವಿಚಾರದಲ್ಲಿ ನೋಡೋದಾದ್ರೆ ಪಾಕ್ ಭಾರತದ ಇಂತಹ ಮುಖವನ್ನ ಯಾವತ್ತೂ ಕೂಡ ನೋಡಿರಲಿಲ್ಲ. ಯಾಕಂದ್ರೆ ಹಿಂದೆ ಇದ್ದಂತಹ ನಾಯಕತ್ವಗಳು ಅವರಿಗೆ ಸಪೋರ್ಟಿವ್ ಆಗಿದ್ರು. ಹಾಗಾಗಿ ಇದೇ ಮೊದಲ ಬಾರಿಗೆ ಭಾರತದ ಕಾಲಿಗೆ ಬಿದ್ದು ಬೇಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಮೇಲೆ ರಾಜಕೀಯವಾಗಿ ಕೂಡ ಅಷ್ಟೇ, ಪಾಕಿಸ್ತಾನ ಯಾವತ್ತೂ ಕೂಡ ಇಷ್ಟು ದುರ್ಬಲವಾಗಿ ಇರಲಿಲ್ಲ. ಇನ್ನು ಚೈನಾ ವಿಚಾರದಲ್ಲಿ ಚೈನಾ ಕೂಡ ಅಷ್ಟೇ ಪಾಕಿಸ್ತಾನವನ್ನ ಯಾವಾಗ ಎಲ್ಲಿ ಹೇಗೆ ಬೆಂಬಲಿಸಬೇಕು ಅಥವಾ ಬೆಂಬಲಿಸಬಾರದು ಅನ್ನುವಂತಹ ಕ್ಲಾರಿಟಿಗೆ ಬಂದ ಹಾಗೆ ಕಾಣಿಸ್ತಾ ಇಲ್ಲ. ಪಾಕಿಸ್ತಾನಿ ಮಿಲಿಟರಿಯನ್ನು ನೋಡಿ, ಅಲ್ಲೂ ವಿಭಜನೆ ಆಗಿದೆ, ಅಲ್ಲೂ ಬಿರುಕು ಮೂಡಿದೆ. ಯಾಕಂದ್ರೆ ನೀವು ಪಾಕಿಸ್ತಾನದ ಮಾಜಿ ಅಧಿಕಾರಿಯೊಬ್ಬರ ಹೇಳಿಕೆಯನ್ನ ಗಮನಿಸಿರಬಹುದು. ಭಾರತದ ಮಿಸೈಲ್ಗಳು ತಮ್ಮಲ್ಲಿ ಎಷ್ಟು ಆತಂಕವನ್ನ ಸೃಷ್ಟಿ ಮಾಡಿದೆ, ತಮ್ಮಲ್ಲಿ ಯಾವ ರೀತಿಯಾದಂತಹ ಭೀತಿಯನ್ನು ಸೃಷ್ಟಿ ಮಾಡಿದೆ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಹಾಗಾಗಿ ದಿಸ್ ಈಸ್ ದ ಬೆಸ್ಟ್ ಟೈಮ್, ಈಗ ಕಾಲ ಕೂಡಿ ಬಂದಿದೆ. ಆ ಕಡೆ ಚೈನಾ, ಪಾಕಿಸ್ತಾನ ಅಸ್ಥಿರವಾಗಿದೆ, ಭಾರತಕ್ಕೆ ಇದು ಸುವರ್ಣಾವಕಾಶ. ಹಾಗಾಗಿ ವೀಕ್ಷಕರೇ, ಇದು ಆರಂಭ ಅಷ್ಟೇ. ಆರಂಭದಲ್ಲೇ ಪಾಕಿಸ್ತಾನ ಈ ಮಟ್ಟಿನ ಹೊಡೆತವನ್ನ ಅನುಭವಿಸ್ತಾ ಇದೆ ಅಂತ ಹೇಳಿದ್ರೆ ಇನ್ನು ಮುಂದೆ ಎಸ್, ಅದಕ್ಕೆ ಹೇಳೋದು ಮೋದಿಜಿಯವರನ್ನ ನಂಬಿ ಅಂತ. ಪಿಕ್ಚರ್ ಅಭಿ ಭಿ ಬಾಕಿ ಹೇ ಭಾಯ್. ನೋಡ್ತಾ ಇರಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.